ಹಿಂದಿನ ವಿಡಿಯೋದಲ್ಲಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಸಕ್ರಿಯಗೊಳಿಸಲು ಸರ್ಕ್ಯೂಟ್ ಅನ್ನು ಹೇಗೆ ವಿನ್ಯಾಸಗೊಳಿಸುವುದು, ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಎಂದು ನಾವು ಚರ್ಚಿಸಿದ್ದೇವೆ. ಈ ವಿಡಿಯೋದಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ಚರ್ಚಿಸುತ್ತೇವೆ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮಿಂದ ಸಾಧ್ಯವಾಗುವುದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಸಕ್ರಿಯಗೊಳಿಸಲು ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸುವುದು, ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಸಕ್ರಿಯಗೊಳಿಸಲು ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸುವುದು, ಹೈಡ್ರೋ ಮೋಟಾರ್ ಅನ್ನು ಸಕ್ರಿಯಗೊಳಿಸಲು ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸುವುದು, ಸರ್ಕ್ಯೂಟ್ ಪ್ರಕಾರ ವಿವಿಧ ಅಂಶಗಳನ್ನು ಆಯ್ಕೆ ಮಾಡುವುದು, ಮೇಲಿನ ಸರ್ಕ್ಯೂಟ್ಗಳನ್ನು ನಿರ್ಮಿಸುವುದು, ಮೇಲಿನ ಸರ್ಕ್ಯೂಟ್ಗಳನ್ನು ಅವುಗಳ ಕಾರ್ಯಕ್ಕಾಗಿ ಪರೀಕ್ಷಿಸಿ ಸರಿಯಾಗಿ ಬಂಧಿಸುವುದು ಮತ್ತು ಸೇರಿಸುವುದು. ಸಿಂಗಲ್ ಆಕ್ಟಿಂಗ್ ಹೈಡ್ರಾಲಿಕ್ ಸಿಲಿಂಡರ್ ಮತ್ತು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಬಗ್ಗೆ ಚರ್ಚಿಸೋಣ. ಸಿಂಗಲ್ ಆಕ್ಟಿಂಗ್ ಹೈಡ್ರಾಲಿಕ್ ಸಿಲಿಂಡರ್ನಲ್ಲಿ ಒಂದೇ ಪೋರ್ಟ್ ಅನ್ನು ಸೇರಿಸಲಾಗಿದೆ. ಹೈಡ್ರಾಲಿಕ್ ದ್ರವವು ಇಲ್ಲಿಗೆ ಪ್ರವೇಶಿಸುತ್ತದೆ ಮತ್ತು ಪ್ಲಂಜರ್ ಅನ್ನು ಒಂದು ದಿಕ್ಕಿನಲ್ಲಿ ತಳ್ಳುತ್ತದೆ. ಒಂದೇ ಕಾರ್ಯನಿರ್ವಹಣೆಯ ಹೈಡ್ರಾಲಿಕ್ ಸಿಲಿಂಡರ್ ಅನ್ನು ನಿರ್ವಹಿಸಲು ಸುಲಭವಾದ್ದರಿಂದ ಇದಕ್ಕೆ ಕಡಿಮೆ ಕೆಲಸ ಬೇಕಾಗುತ್ತದೆ. ಒಂದೇ ರೇಖೆ ಇರುವಾಗ ಆ ಒಂದು ಸಾಲಿನ ಮೇಲಿನ ಒತ್ತಡವು ಸಿಲಿಂಡರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಪಿಸ್ಟನ್ ರಾಡ್ ಅನ್ನು ವಿಸ್ತರಿಸಲು ಅಥವಾ ಹಿಂತೆಗೆದುಕೊಳ್ಳಲು ಅವರು ಆಗಾಗ್ಗೆ ಸ್ಪ್ರಿಂಗ್ ಅಥವಾ ಅಂತಹದ್ದೇ ಸಾಧನವನ್ನು ಬಳಸುತ್ತಾರೆ. ಆದಾಗ್ಯೂ ಅವರು ಹಾಗೆ ಮಾಡಲು ಅಂತ್ಯದ ಬಲವನ್ನು ಅವಲಂಬಿಸಬಹುದು. ಬಾಳಿಕೆ ಬರುವ ಮತ್ತು ಅವಲಂಬಿತವಾಗಿರಬೇಕಾದ ಸಾಧನಗಳನ್ನು ವಿನ್ಯಾಸಗೊಳಿಸುವಾಗ ಸರಳತೆಯು ಯಾವಾಗಲೂ ಉತ್ತಮವಾದ ಕಲ್ಪನೆಯಾಗಿದೆ. ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಬಂದರುಗಳು ಎರಡು. ಒಂದು ಸಿಲಿಂಡರ್ ಅನ್ನು ಹಿಂತೆಗೆದುಕೊಳ್ಳಲು ಮತ್ತು ಇನ್ನೊಂದು ಹೈಡ್ರಾಲಿಕ್ ದ್ರವವು ಪ್ಲಂಜರ್ ಅನ್ನು ಪ್ರವೇಶಿಸಲು ಮತ್ತು ವಿಸ್ತರಿಸಲು. ಪ್ಲಂಜರ್ನ ಎರಡೂ ಬದಿಗಳಿಗೆ ಹೈಡ್ರಾಲಿಕ್ ದ್ರವವನ್ನು ಪಂಪ್ ಮಾಡುವುದು ಡಬಲ್ ಆಕ್ಟಿಂಗ್ ಹೈಡ್ರಾಲಿಕ್ ಸಿಲಿಂಡರ್ಗಳೊಂದಿಗೆ ಸಾಧ್ಯ. ಪಿಸ್ಟನ್ ರಾಡ್ ಎರಡೂ ತುದಿಗಳಿಗೆ ಹತ್ತಿರವಿರುವ ಸಂಪರ್ಕ ದ್ಯುತಿರಂಧ್ರಗಳನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸಬಹುದು. ಪ್ಲಂಜರ್ ಯಾವಾಗಲೂ ತನ್ನ ಆರಂಭಿಕ ಸ್ಥಳಕ್ಕೆ ಮರಳುತ್ತದೆ ಮತ್ತು ಹಿಂತೆಗೆದುಕೊಳ್ಳುವ ಸಮಯದಲ್ಲಿ ಬಳಕೆದಾರರಿಗೆ ಪ್ಲಂಜರ್ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ನೀಡುತ್ತದೆ ಎಂದು ಹೆಚ್ಚುವರಿ ಪೋರ್ಟ್ ಖಾತರಿಪಡಿಸುತ್ತದೆ. ಡಬಲ್ ಆಕ್ಟಿಂಗ್ ಸಿಲಿಂಡರ್ಗಳು ಅವುಗಳ ತ್ವರಿತ ಮತ್ತು ಹೆಚ್ಚು ಊಹಿಸಬಹುದಾದ ಹಿಂತೆಗೆದುಕೊಳ್ಳುವಿಕೆಯಿಂದಾಗಿ ಪುನರಾವರ್ತನೀಯ ನಿಖರತೆಯ ಅಗತ್ಯವಿರುವ ಯೋಜನೆಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಹೈಡ್ರೋ ಮೋಟಾರ್ ಇದು ಹೈಡ್ರಾಲಿಕ್ನಲ್ಲಿ ಬಳಸಲಾಗುವ ರೋಟರಿ ಪ್ರಚೋದಕವಾಗಿದೆ. ಇದನ್ನು ಹೈಡ್ರಾಲಿಕ್ ಮೋಟಾರ್ಗಳು ಎಂದೂ ಕರೆಯುತ್ತಾರೆ. ರೋಟರಿ ಚಲನೆಯ ಅಗತ್ಯವಿರುವಾಗ ಇದು ತುಂಬಾ ಉಪಯುಕ್ತವಾಗಿದೆ. ರೇಖೀಯ ಪ್ರಚೋದಕಗಳಂತೆಯೇ ಇದನ್ನು ಸ್ಥಳಾಂತರ, ತಿರುಗುವಿಕೆಯ ದಿಕ್ಕು, ಒತ್ತಡ ಅಥವಾ ಟಾರ್ಕ್ ಅಗತ್ಯತೆಯ ವಿಷಯದಲ್ಲಿ ನಿಯಂತ್ರಿಸಬಹುದು. ಸಿಲಿಂಡರ್ಗಳು ರೇಖೀಯ ಚಲನೆಯನ್ನು ಒದಗಿಸುತ್ತವೆ, ಆದರೆ ಹೈಡ್ರೋ ಮೋಟಾರ್ಗಳು ರೋಟರಿ ಚಲನೆಯನ್ನು ಒದಗಿಸುತ್ತವೆ. ವಿವಿಧ ರೀತಿಯ ಹೈಡ್ರೋ ಮೋಟಾರ್ಗಳನ್ನು ಅವುಗಳ ಆಂತರಿಕ ವಿನ್ಯಾಸದ ಪ್ರಕಾರ ವರ್ಗೀಕರಿಸಲಾಗಿದೆ. ಹೈಡ್ರೋ ಮೋಟಾರ್ಗಳು 3 ವಿಧಗಳಾಗಿವೆ. ಅವುಗಳೆಂದರೆ ಗೇರ್ ಪ್ರಕಾರ, ವೇನ್ ಪ್ರಕಾರ, ಪಿಸ್ಟನ್ ಪ್ರಕಾರ. ಈ ಎಲ್ಲಾ ಪ್ರಕಾರಗಳು ಕೆಲಸದ ಸಾಮಾನ್ಯ ತತ್ವವನ್ನು ಹೊಂದಿವೆ. ಇವುಗಳು ನಿರ್ಮಾಣದಲ್ಲಿ ಬಹುತೇಕ ಹೈಡ್ರಾಲಿಕ್ ಪಂಪ್ ಅನ್ನು ಹೋಲುತ್ತವೆ. ಹೈಡ್ರಾಲಿಕ್ ಮೋಟಾರ್ನ ಕಾರ್ಯಾಚರಣೆಯ ಹೈಡ್ರಾಲಿಕ್ ಪಂಪ್ಗೆ ವಿರುದ್ಧವಾಗಿರುತ್ತದೆ. ಗೇರ್ ಮೋಟಾರ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗೇರ್ ಆನ್ ಮೋಟಾರ್ ಎಕ್ಸ್ಟರ್ನಲ್ ಗೇರ್ ಅಥವಾ 2 ಗೇರ್ ಇನ್ ಮೋಟಾರ್ ಇಂಟರ್ನಲ್ ಗೇರ್. ಗೇರ್ ಮೋಟಾರ್ಗಳಲ್ಲಿ ಗೇರ್ನಲ್ಲಿ ತೈಲವು ಒತ್ತಡದೊಂದಿಗೆ ಒಳಹರಿವಿನ ಪೋರ್ಟ್ಗೆ ಪ್ರವೇಶಿಸುತ್ತದೆ. ಈ ತೈಲವು ಗೇರ್ಗಳನ್ನು ತಿರುಗಿಸಲು ಒತ್ತಾಯಿಸುತ್ತದೆ ಮತ್ತು ತೈಲವು ಔಟ್ಲೆಟ್ನಿಂದ ಹರಿಯುತ್ತದೆ. ಮೋಟಾರಿನ ವೇಗವು ಹರಿವು ಅಥವಾ ನಿಮಿಷದ ಪ್ರಮಾಣವನ್ನು ಅವಲಂಬಿಸುತ್ತದೆ ಮತ್ತು ಮೋಟಾರ್ ಟಾರ್ಕ್ ತೈಲದಿಂದ ಒತ್ತಡವನ್ನು ಅವಲಂಬಿಸುತ್ತದೆ. ಈ ಮೋಟಾರ್ಗಳು ಸುಮಾರು 80-70% ಕಡಿಮೆ ಪ್ರಮಾಣದ ದಕ್ಷತೆಯನ್ನು ಹೊಂದಿವೆ. ತೈಲದ ಒತ್ತಡವು ಲಿವರ್ನಂತೆಯೇ ಟಾರ್ಕ್ ಅನ್ನು ರಚಿಸುತ್ತದೆ. ವೇನ್ ಪ್ರಕಾರದ ಮೋಟಾರ್ಗಳು ಗೇರ್ ಮೋಟಾರ್ಗೆ ಹೋಲಿಸಿದರೆ ಇದು ವಿನ್ಯಾಸದಲ್ಲಿ ಭಿನ್ನವಾಗಿರುತ್ತದೆ. ಸರಳವಾದ ರೇಖೆಯು ತೈಲ ಹರಿವಿನಿಂದ ಶಾಫ್ಟ್ನೊಂದಿಗೆ ವೇನನ್ನು ಚಲಿಸುವಂತೆ ತೋರಿಸುತ್ತದೆ. ವೇನ್ ಮೋಟಾರ್ನ ಪ್ರಮುಖ ಲಕ್ಷಣವೆಂದರೆ ಸ್ಲೈಡಿಂಗ್ ವೇನ್. ಪ್ರತಿ ಶಾಫ್ಟ್ ಒಂದಕ್ಕಿಂತ ಹೆಚ್ಚು ವೇನ್ಗಳನ್ನು ಹೊಂದಿರುತ್ತದೆ. ಅದು ಶಾಫ್ಟ್ನ ನಿರಂತರ ತಿರುಗುವಿಕೆಯನ್ನು ಖಾತ್ರಿಗೊಳಿಸುತ್ತದೆ.
ಸೆಂಟ್ರಿಫ್ಯೂಗಲ್ ಬಲ ಮತ್ತು ತೈಲ ಒತ್ತಡದ ಕ್ರಿಯೆಯಿಂದ ಸ್ಲಾಟ್ನ ವಿಸ್ತಾರದಲ್ಲಿರುವ ವೇನ್ಗಳು ಹೊರಬರುತ್ತವೆ. ಇದು ಹೆಚ್ಚಿನ ವೇಗದ ಆಪರೇಟಿಂಗ್ ಪಾತ್ರವನ್ನು ಹೊಂದಿದೆ. ಪಿಸ್ಟನ್ ಪ್ರಕಾರದ ಮೋಟಾರ್. ಪಿಸ್ಟನ್ ಮೋಟಾರ್ ಅದರ ನಿರ್ಮಾಣದಲ್ಲಿ ಇತರ 2 ವಿಧಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಪಿಸ್ಟನ್ ಮೋಟಾರ್ಗಳು 2 ವಿಧಗಳಾಗಿವೆ. ಅವುಗಳೆಂದರೆ ಆಕ್ಸಿಯಲ್ ಪಿಸ್ಟನ್ ಮೋಟಾರ್ಗಳು, ರೇಡಿಯಲ್ ಪಿಸ್ಟನ್ ಮೋಟಾರ್ಗಳು. ಈ ಮೋಟಾರ್ಗಳು 95% ದಕ್ಷತೆಯವರೆಗೆ ರೇಟಿಂಗ್ ಮಾಡುವ ಅತ್ಯಂತ ಪರಿಣಾಮಕಾರಿ ಮೋಟಾರ್ಗಳಾಗಿವೆ. ಪಿಸ್ಟನ್ ಮತ್ತು ಬ್ಯಾರೆಲ್ ಜೋಡಣೆಯಲ್ಲಿ ಒತ್ತಡದೊಂದಿಗೆ ತೈಲವನ್ನು ಅನುಮತಿಸಿದಾಗ ಅದು ಪಿಸ್ಟನ್ ಅನ್ನು ಹೊರಗೆ ತಳ್ಳುತ್ತದೆ. ಹೈಡ್ರೋ ಮೋಟಾರ್ನ ವೇಗ ನಿಯಂತ್ರಣ. ಇದು ಹೈಡ್ರೋ ಮೋಟಾರ್ನ RPM ಅನ್ನು ನಿಯಂತ್ರಿಸುತ್ತದೆ. ಒಳಬರುವ ದ್ರವದ ಪ್ರಮಾಣವನ್ನು ನಿಯಂತ್ರಿಸುವ ಮೂಲಕ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ. ಇದನ್ನು ಹೈಡ್ರೋ ಮೋಟಾರ್ನ ಸ್ಥಳಾಂತರ ಎಂದೂ ಕರೆಯುತ್ತಾರೆ. ತೈಲದ ಹರಿವಿನ ನಿಯಂತ್ರಣವನ್ನು ವಿವಿಧ ವಿಧಾನಗಳಿಂದ ಮಾಡಬಹುದಾಗಿದೆ. ಇದನ್ನು ಮುಂಬರುವ ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. ಹೈಡ್ರೋ ಮೋಟಾರ್ನ ವೇಗವು ತೈಲದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಮೋಟಾರ್ ಮೂಲಕ ಹಾದು ಹೋಗುತ್ತದೆ. ಹೈಡ್ರೋ ಮೋಟಾರ್ನ ಟಾರ್ಕ್ ನಿಯಂತ್ರಣ. ಹೈಡ್ರೋ ಮೋಟಾರ್ನಲ್ಲಿ ಪಡೆದ ಟಾರ್ಕ್ ದ್ರವದ ಒತ್ತಡದ ಕಾರ್ಯವಾಗಿದೆ. ಹೀಗಾಗಿ ಹೈಡ್ರೋ ಮೋಟಾರ್ನ ದ್ರವದ ಒತ್ತಡವನ್ನು ನಿಯಂತ್ರಿಸುವ ಮೂಲಕ ಟಾರ್ಕ್ ಅನ್ನು ಸಹ ನಿಯಂತ್ರಿಸಲಾಗುತ್ತದೆ. ಹೈಡ್ರೋ ಮೋಟಾರ್ನ ದಿಕ್ಕಿನ ನಿಯಂತ್ರಣ. ಸರ್ಕ್ಯೂಟ್ನಲ್ಲಿ ದಿಕ್ಕಿನ ನಿಯಂತ್ರಣ ಕಾವಟವನ್ನು ಬಳಸಿಕೊಂಡು ಮಾಡಲಾಗುತ್ತದೆ. ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಚಲನೆಯ ದಿಕ್ಕನ್ನು ನಿಯಂತ್ರಿಸುವ ವಿಧಾನವನ್ನು ಇದು ತುಂಬಾ ಹೋಲುತ್ತದೆ. ಹೈಡ್ರೋ ಮೋಟಾರ್ನ ತಿರುಗುವಿಕೆಯ ನಿರ್ದೇಶನವು ತೈಲದ ಹರಿವಿನ ಮಾರ್ಗವನ್ನು ಅವಲಂಬಿಸಿರುತ್ತದೆ. ಹೈಡ್ರೋ ಮೋಟಾರ್ನ ನಿರ್ದಿಷ್ಟತೆ. ಹೈಡ್ರೋ ಮೋಟಾರನ್ನು ಸಾಮಾನ್ಯವಾಗಿ ಈ ಕೆಳಗಿನ ನಿಯತಾಂಕಗಳಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ದಿಷ್ಟಪಡಿಸಲಾಗಿದೆ. 1. ಗರಿಷ್ಠ ಟಾರ್ಕ್ ಅಗತ್ಯ. ಗರಿಷ್ಠ RPM ಅಗತ್ಯ. ಔಟ್ಲೆಟ್. ಗರಿಷ್ಠ ಆಪರೇಟಿಂಗ್ ಒತ್ತಡ. 4. ದಕ್ಷತೆ. ಅಪ್ಲಿಕೇಶನ್ಗಾಗಿ ಹೈಡ್ರಾಲಿಕ್ ಸಿಲಿಂಡರ್ ಅನ್ನು ಹೇಗೆ ಆಯ್ಕೆ ಮಾಡುವುದು? 1. ಮಾಸ್. ನೀವು ಬದಲಾಯಿಸಲು ಬಯಸುವ ದ್ರವ್ಯರಾಶಿಯನ್ನು ಗುರುತಿಸುವುದು ಮೊದಲ ಮತ್ತು ಪ್ರಮುಖ ಹಂತವಾಗಿದೆ. ನಿಮ್ಮ ದ್ರವ್ಯರಾಶಿಯನ್ನು ನಿರ್ಧರಿಸಿದ ನಂತರ ಅದನ್ನು ಸರಿಸಲು ಅಗತ್ಯವಾದ ಬಲದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ನಾವು ಯೋಚಿಸಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ನೆಲದಾದ್ಯಂತ 1 ಟನ್ ಭಾರವನ್ನು ತಳ್ಳುವುದು ಘರ್ಷಣೆ ಮತ್ತು ವೇಗವರ್ಧನೆಯನ್ನು ಜಯಿಸಲು ಸಾಕಷ್ಟು ಬಲದ ಅಗತ್ಯವಿರುತ್ತದೆ. ಉದಾಹರಣೆಗೆ 1 ಟನ್ ಲೋಡನ್ನು ನೇರವಾಗಿ ಮೇಲಕ್ಕೆ ತಳ್ಳುವುದು 1 ಟನ್ ಬಲವನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಳುತ್ತದೆ. ಏನೇ ಇರಲಿ, ಸಿಲಿಂಡರ್ನ ಬಲವು ಯಾವಾಗಲೂ ಅಸಮರ್ಪಕತೆಯನ್ನು ಲೆಕ್ಕಹಾಕಲು ಸಾಕಾಗುತ್ತದೆ. 2. ಸ್ಟ್ರೋಕ್. ಸಿಲಿಂಡರ್ ಮೂಲಕ ಪಿಸ್ಟನ್ ಪ್ರಯಾಣಿಸುವ ದೂರ. 3. ಸ್ಟ್ರೋಕ್ ಉದ್ದ. ಸ್ಟ್ರೋಕ್ ಉದ್ದಗಳು ಪಿಸ್ಟನ್ನ ಆಯಾಮಗಳಾಗಿವೆ. ಉದ್ದವು 1 ಇಂಚಿನ ಭಿನ್ನ ರಾಶಿಗಳಿಂದ ಹಲವಾರು ಅಡಿಗಳವರೆಗೆ ಇರುತ್ತದೆ. 4. ಆಪರೇಟಿಂಗ್ ಒತ್ತಡ. ಆಪರೇಟಿಂಗ್ ಒತ್ತಡದ ಶ್ರೇಣಿಯು ಸಂಪೂರ್ಣ ಅಗತ್ಯವಿರುವ ಆಪರೇಟಿಂಗ್ ಒತ್ತಡದ ಶ್ರೇಣಿಯನ್ನು ವಿವರಿಸುತ್ತದೆ. 5. ಬೋರ್ ಗಾತ್ರ. ಬ್ಯಾರೆಲ್ನ ಆಂತರಿಕ ವ್ಯಾಸವು ಅದರ ರಂಧ್ರದ ಗಾತ್ರದಿಂದ ಅಳೆಯಲಾಗುತ್ತದೆ. 6. ಬಾಡಿ ಮಟೀರಿಯಲ್. ಅಲ್ಯೂಮಿನಿಯಂ, ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಸಾಮಾನ್ಯ ಬಾಡಿ ಮಟೀರಿಯಲ್ ಆಯ್ಕೆಗಳಾಗಿವೆ. 7. ರಾಡ್ ಉದ್ದ. ರಾಡ್ ವ್ಯಾಸವು ಬಕಲ್ ಮಾಡುವ ಮೊದಲು ಪಿಸ್ಟನ್ ಎಷ್ಟು ಲೋಡನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಿರ್ದೇಶಿಸುತ್ತದೆ. ವಿವಿಧ ಲೋಡ್ ಸಂದರ್ಭಗಳಲ್ಲಿ ಕನಿಷ್ಠ ರಾಡ್ ವ್ಯಾಸವನ್ನು ಕೆಳಗಿನ ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಟೇಬಲ್ನ ಮೇಲ್ಭಾಗದಲ್ಲಿ ತೋರಿಸಿರುವಂತೆ ಪಿಸ್ಟನ್ನ ತೆರೆದ ಉದ್ದವು ಸಾಮಾನ್ಯವಾಗಿ ಸಿಲಿಂಡರ್ನ ಸ್ಟ್ರೋಕ್ ಉದ್ದಕ್ಕಿಂತ ಹೆಚ್ಚಾಗಿರುತ್ತದೆ. 8. ವೇಗ. ಸಿಲಿಂಡರ್ ಒಳಗೆ ಮತ್ತು ಹೊರಗೆ ಹೈಡ್ರಾಲಿಕ್ ತೈಲದ ಹರಿವನ್ನು ನಿಯಂತ್ರಿಸುವ ಕಾವಟಗಳಿಂದ ವೇಗವನ್ನು ನಿಯಂತ್ರಿಸಲಾಗುತ್ತದೆ. ವಿಶಿಷ್ಟವಾಗಿ ಸಿಲಿಂಡರ್ಗಳು ತಮ್ಮ ಗರಿಷ್ಠ ನೈಸರ್ಗಿಕ ವೇಗದಲ್ಲಿ ಕಾರ್ಯನಿರ್ವಹಿಸಲು ಅನುಮತಿಸಲಾಗಿದೆ. ಗರಿಷ್ಠ ವೇಗವನ್ನು ಸಿಲಿಂಡರ್ ಗಾತ್ರ, ಪೋರ್ಟ್ ಗಾತ್ರ, ಗಾಳಿಯ ಒತ್ತಡ, ಹಾರ್ಸ್ ಬೋರ್ ಮತ್ತು ಉದ್ದ ಮತ್ತು ಸಿಲಿಂಡರ್ ವಿರುದ್ಧವಾಗಿ ಕಾರ್ಯನಿರ್ವಹಿಸುವ ಹೊರೆಯಿಂದ ನಿರ್ಧರಿಸಲಾಗುತ್ತದೆ. 9. ಪೋರ್ಸ್. ಪೋರ್ಸ್ ಅನ್ನು ಪಿಸ್ಟನ್ ವ್ಯಾಸಕ್ಕೆ ಸಂಪರ್ಕಿಸಲಾಗಿದೆ, ಆದರೆ ಅವು ನೇರವಾಗಿ ಅನುಪಾತದಲ್ಲಿರುವುದಿಲ್ಲ. ಸಾಮಾನ್ಯವಾಗಿ ಪಿಸ್ಟನ್ ಪ್ರದೇಶವು ದೊಡ್ಡದಾಗಿದೆ, ಹೆಚ್ಚು ಬಲವನ್ನು ಉತ್ಪಾದಿಸಲಾಗಿದೆ. ಬಲದ ರೇಟಿಂಗ್ಗಳು ವಿರುದ್ಧ ದಿಕ್ಕುಗಳಲ್ಲಿ ಸ್ವಲ್ಪ ಭಿನ್ನವಾಗಿರಬೇಕು.
ಸಂಕುಚಿತ ದ್ರವದ ಅದೇ ಪೂರೈಕೆಯಿಂದ ಹೈಡ್ರಾಲಿಕ್ ಆಗಿ ಚಾಲಿತವಾದಾಗ ಇನ್ಸ್ಟ್ರೋಕ್ ಅಥವಾ ಪುಲ್ ಬಲವು ಔಟ್ಸ್ಟ್ರೋಕ್ ಅಥವಾ ಟ್ರಸ್ಟ್ ಬಲಕ್ಕಿಂತ ಕಡಿಮೆ ಇರುತ್ತದೆ. ಪಿಸ್ಟನ್ ರಾಡ್ನ ಪ್ರದೇಶದಿಂದ ಪರಿಣಾಮಕಾರಿ ಅಡ್ಡ ವಿಭಾಗೀಯ ಪ್ರದೇಶವು ಕಡಿಮೆಯಾಗಿರುವುದರಿಂದ ಇನ್ಸ್ಟ್ರೋಕ್ ಅಥವಾ ಪುಲ್ ಬಲವು ಸಂಕುಚಿತ ದ್ರವದ ಅದೇ ಪೂರೈಕೆಯಿಂದ ಹೈಡ್ರಾಲಿಕ್ ಆಗಿ ಚಾಲಿತವಾದಾಗ ಪಿಸ್ಟನ್ ರಾಡ್ನ ಪ್ರದೇಶದಿಂದ ಪರಿಣಾಮಕಾರಿ ಅಡ್ಡ ವಿಭಾಗೀಯ ಪ್ರದೇಶವು ಕಡಿಮೆಯಾಗಿರುವುದರಿಂದ ಇನ್ಸ್ಟ್ರೋಕ್ ಅಥವಾ ಪುಲ್ ಬಲವು ಔಟ್ಸ್ಟ್ರೋಕ್ ಅಥವಾ ಟ್ರಸ್ಟ್ ಬಲಕ್ಕಿಂತ ಕಡಿಮೆ ಇರುತ್ತದೆ. ಈ ವಿಡಿಯೋದಲ್ಲಿ ಇಲ್ಲಿಯವರೆಗೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಸಕ್ರಿಯಗೊಳಿಸಲು ಸರ್ಕ್ಯೂಟ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಮತ್ತು ಹೈಡ್ರೋಮೀಟರ್ ಅನ್ನು ಸಕ್ರಿಯಗೊಳಿಸಲು ಸರ್ಕ್ಯೂಟ್ ಅನ್ನು ಹೇಗೆ ವಿನ್ಯಾಸಗೊಳಿಸುವುದು, ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಎಂಬುದನ್ನು ನಾವು ಚರ್ಚಿಸಿದ್ದೇವೆ.